ರೋಗಮುಕ್ತ ಸಮಾಜವನ್ನು ನಿರ್ಮಿಸಲು ಯುವಜನತೆಗೆ ವಿಶ್ವಗುರುವಿನ ಸಂದೇಶ. ಇಂದಿನ ದಿನಗಳಲ್ಲಿ ಸಾಮಾನ್ಯವಾಗಿ ಯುವಕರು ಮತ್ತು ಯುವತಿಯರು ತಮಗೆ ಬೇಕಾದ ರೀತಿಯಲ್ಲಿ ಕಾನೂನು ಮಾಡಿಕೊಂಡು ಜೀವಿಸಲು ಬಯಸುತ್ತಾರೆ. ಆದರೆ ನಿಜವಾದ ಕಾನೂನು ಇದನ್ನು ಒಪ್ಪುವುದಿಲ್ಲ. ಕಾನೂನಿನಲ್ಲಿ ಹಲವಾರು ಬಗೆಗಳಿವೆ. ಧರ್ಮ, ಶಾಸ್ತ್ರ, ಸಂಪ್ರದಾಯ, ಆಚರಣೆಗಳು, ಆಧ್ಯಾತ್ಮ, ಸಂವಿಧಾನ ಹೀಗೆ ಹಲವಾರು ರೀತಿಯ ಕಾನೂನುಗಳನ್ನು ರೂಪಿಸಿದ್ದಾರೆ. ಈ ರೀತಿ ಸಂವಿಧಾನಬದ್ಧ ಕಾನೂನುಗಳು ನಮಗಾಗಿ ಮಾಡಿದ್ದಾರೆ. 100 ವರ್ಷ ಸುಖವಾಗಿ ಸಂತೋಷವಾಗಿ ಬದುಕಲು ಮಾಡಿದ್ದಾರೆ. ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ಇವೆಲ್ಲವೂ ಅಡಕವಾಗಿವೆ. ವೃದ್ಧಾಪ್ಯದಲ್ಲಿ ಜೀವನ ಸುಖವಾಗಿ ಇರಬೇಕಾದರೆ ಬಾಲ್ಯದಲ್ಲಿ ಯೌವನದಲ್ಲಿ ಕಷ್ಟಪಡಬೇಕು. ಆಧ್ಯಾತ್ಮವನ್ನು ಆಚರಿಸಬೇಕು. ಬಾಲ್ಯದಲ್ಲಿ ಯೌವನದಲ್ಲಿ ತಂದೆ ತಾಯಿಗಳು ಆಶ್ರಯ ಕೊಡುತ್ತಾರೆ. ಮಧ್ಯವಯಸ್ಸಿನಲ್ಲಿ ನಾವು ತಂದೆ ತಾಯಿಯಾಗಿ ಮಕ್ಕಳಿಗೆ ಆಶ್ರಯ ಕೊಡುತ್ತೇವೆ. ಮುಪ್ಪಿನಲ್ಲಿ ನಮಗೆ ಯಾರೂ ಆಶ್ರಯ ಕೊಡುವುದಿಲ್ಲ, ಒಂಟಿಯಾಗಿ ಇರುತ್ತೇವೆ. ನಾವುಗಳು ಮುಪ್ಪಿನಲ್ಲಿ ಆರೋಗ್ಯವಾಗಿ ಇರಬೇಕು, ಶಕ್ತಿಶಾಲಿಯಾಗಿ ಇರಬೇಕು, ಸುಖವಾಗಿರಬೇಕು ಎಂದು ಬಯಸುವವರು ಆಧ್ಯಾತ್ಮವನ್ನು ಬಾಲ್ಯದಿಂದಲೇ ಪ್ರಾರಂಭಿಸಬೇಕು. ಅಧ್ಯಾತ್ಮದಲ್ಲಿ ಕೆಟ್ಟದ್ದು ಇರುವುದಿಲ್ಲ, ಬರೀ ಒಳ್ಳೆಯದೇ ಇರುತ್ತದೆ. ಆಧ್ಯಾತ್ಮದಲ್ಲಿ ದೇಹದ ಒಳಗಿನ ಪ್ರಪಂಚದ ಬಗ್ಗೆ ಇರುತ್ತದೆ. ಬಹಳ ಜನರಿಗೆ ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇರುವುದಿಲ್ಲ. ಆಧ್ಯಾತ್ಮವು ಎಲ್ಲರಿಗೂ ಸಂಬಂಧಿಸಿರುವ ಜ್ಞಾನವಾಗಿದೆ, ಎಲ್ಲ ಭಾಷೆಯ ಜನರಿಗೆ ಸಂಬಂಧಿಸಿದೆ. ಈ ಪ್ರಪಂಚದಲ್ಲಿ 2 ಬಗೆಯ ವಿಭಿನ್ನ ರೀತಿಯ ಜನರಿದ್ದಾರೆ. ಅಧ್ಯಾತ್ಮ ಗೊತ್ತಿರುವವರು, ಆಧ್ಯಾತ್ಮ ಗೊತ್ತಿಲ್ಲದವರು. ಈ 2 ಗುಂಪಿನ ಜನರ ಜೀವನ ಪ್ರಪಂಚವೇ ಬೇರೆ ಬೇರೆ. ಆಧ್ಯಾತ್ಮ ಗೊತ್ತಿರುವವರು ದೇವತಾ ಗುಣಗಳನ್ನು ಹೊಂದಿರುತ್ತಾರೆ, ಮೃದುವಾಗಿರುತ್ತಾರೆ, ಶಾಂತಿಪ್ರಿಯರಾಗಿರುತ್ತಾರೆ. ಆಧ್ಯಾತ್ಮ ಗೊತ್ತಿಲ್ಲದವರು ರಾಕ್ಷಸ ಗುಣಗಳನ್ನು ಹೊಂದಿರುತ್ತಾರೆ, ಒರಟಾಗಿರುತ್ತಾರೆ, ಹಿಂಸೆ, ಅಶಾಂತಿ ಗುಣಗಳಿಂದ ಕೂಡಿರುತ್ತಾರೆ. ಈ ಪ್ರಪಂಚದಲ್ಲಿ ಆಧ್ಯಾತ್ಮ ಗೊತ್ತಿರುವುದು ಮಾನವರಿಗೆ ಮಾತ್ರ, ಪ್ರಾಣಿಗಳಿಗೆ ಗೊತ್ತಿರುವುದಿಲ್ಲ. ನಮ್ಮ ದೇಹದ ಹೊರಗಿನ ಪ್ರಪಂಚದಲ್ಲಿ ಆಹಾರ ಸಿಗುತ್ತದೆ. ನಮ್ಮ ದೇಹದ ಒಳಗಿನ ಪ್ರಪಂಚದಲ್ಲಿ ಆರೋಗ್ಯ ಸಂಪತ್ತು ಸಿಗುತ್ತದೆ. ನಮ್ಮ ದೇಹದ ಒಳಗಡೆ ಇರುವ ಪ್ರಪಂಚವನ್ನು ಸುಂದರವಾಗಿ ಇಟ್ಟುಕೊಳ್ಳಲು ಆಧ್ಯಾತ್ಮವನ್ನು ರಚಿಸಿದ್ದಾರೆ. ಆಧ್ಯಾತ್ಮಿಕ ವಿಜ್ಞಾನವು ಎಲ್ಲರಿಗೂ ಸಂಬಂಧಿಸಿದೆ. ಇದು ದೇಹದ ಒಳಗಿನ ಪ್ರಪಂಚಕ್ಕೆ ಸಂಬಂಧಿಸಿದೆ. ಆಧ್ಯಾತ್ಮ ಗೊತ್ತಿಲ್ಲದವರು ಆಧ್ಯಾತ್ಮವನ್ನು ದ್ವೇಷಿಸುತ್ತಾರೆ. ಆಧ್ಯಾತ್ಮ ತಿಳಿದವರು ಆಧ್ಯಾತ್ಮವನ್ನು ಪ್ರೀತಿಸುತ್ತಾರೆ. ಈ 2 ಗುಂಪಿನ ಜನರು ಪರಸ್ಪರ ಒಬ್ಬರನ್ನೊಬ್ಬರು ದ್ವೇಷಿಸುತ್ತಾರೆ. ದೇಹದ ಹೊರಗಡೆ ಇರುವ ಪ್ರಪಂಚದಲ್ಲಿ ವ್ಯವಹರಿಸುವ ಧರ್ಮವೇ ಬೇರೆ, ದೇಹದ ಒಳಗಿನ ಪ್ರಪಂಚದಲ್ಲಿ ವ್ಯವಹರಿಸುವ ಧರ್ಮವೇ ಬೇರೆ. ನಮ್ಮ ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸಲು ಆಧ್ಯಾತ್ಮವನ್ನು ರಚನೆ ಮಾಡಿದ್ದಾರೆ. ನಮ್ಮಲ್ಲಿರುವ ದುರ್ಗುಣಗಳು, ದುರ್ನಡತೆಗಳು, ದುರ್ಬುದ್ಧಿ, ದುರ್ವರ್ತನೆ, ದುರಹಂಕಾರ, ದುರ್ವ್ಯಸನಗಳು ಹೋಗಲಾಡಿಸಲು ಆಧ್ಯಾತ್ಮಿಕ ವಿಜ್ಞಾನವನ್ನು ರಚನೆ ಮಾಡಿದ್ದಾರೆ. ಇಂದಿನ ಯುವಜನತೆ, ಇಂದಿನ ಯುವಕರು ಮತ್ತು ಯುವತಿಯರು ಆಧ್ಯಾತ್ಮವನ್ನು ಪಾಲನೆ ಮಾಡುವುದು ಅನಿವಾರ್ಯವಾಗಿದೆ. ದೇಶದ ಯುವಜನತೆಯು ಆಧ್ಯಾತ್ಮಿಕ ಜೀವನ ಪ್ರಾರಂಭಿಸಬೇಕಾಗಿದೆ. ಆಧ್ಯಾತ್ಮ ಪಾಲನೆ ಮಾಡುವುದರಿಂದ ಮುಂದೆ ಹುಟ್ಟುವ ಮಕ್ಕಳು ಆರೋಗ್ಯವಾಗಿರುತ್ತಾರೆ. ಯುವಜನರು ಆಧ್ಯಾತ್ಮವನ್ನು ಪಾಲನೆ ಮಾಡಿದರೆ ಅನ್ಯಾಯ, ಅಕ್ರಮ, ಹಿಂಸಾಚಾರ ಕೊನೆಗೊಳ್ಳುತ್ತದೆ. ಆಧ್ಯಾತ್ಮವು ವೈವಾಹಿಕ ಜೀವನವನ್ನು ಚೆನ್ನಾಗಿರಿಸುತ್ತದೆ. ಆಧ್ಯಾತ್ಮವು ವೃದ್ಧಾಪ್ಯ ಜೀವನವನ್ನು ಚೆನ್ನಾಗಿರಿಸುತ್ತದೆ. ಯುವಜನತೆಯು ವೃದ್ಧಾಪ್ಯದಲ್ಲಿ ಸುಖಜೀವನ ನಡೆಸಲು ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಿರಿ. 8. ಯುವಜನರು ಧರ್ಮವನ್ನು ಒಲಿಸಬೇಕು, ಧರ್ಮವನ್ನು ಬೆಳೆಸಬೇಕು. ಯುವಜನರು ಹಿರಿಯರನ್ನು ಗೌರವಿಸಬೇಕು. ಯುವಜನರು ಎಲ್ಲರನ್ನೂ ಪ್ರೀತಿಸಬೇಕು. ಯುವಜನರು ಹಣವನ್ನು ಸಂರಕ್ಷಿಸಬೇಕು, ಸದುಪಯೋಗ ಮಾಡಬೇಕು. ಯುವಜನತೆಯು ಆರೋಗ್ಯವನ್ನು ಸಂಪಾದಿಸಬೇಕು, ಶಕ್ತಿಯನ್ನು ಸಂಪಾದಿಸಬೇಕು, ಜ್ಞಾನವನ್ನು ಸಂಪಾದಿಸಬೇಕು. 100 ವರ್ಷ ಬದುಕಲು ನಮಗೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. 100 ವರ್ಷ ಸುಖವಾಗಿ ಬದುಕಲು ಏನು ಬೇಕೋ ಅದನ್ನೇ ಮಾಡಬೇಕು. ತಾತ್ಕಾಲಿಕವಾಗಿ, ಕ್ಷಣಿಕವಾಗಿ ಸುಖವಾಗಿರಲು ಏನೂ ಮಾಡಬಾರದು. 100 ವರ್ಷ ಸುಖವಾಗಿ ಬಾಳಲು ನಮಗೆ ಶಕ್ತಿ ಬೇಕು, ಭಕ್ತಿ ಬೇಕು. ಮೆದುಳನ್ನು ಕೆಡಿಸಿಕೊಂಡು ಯಾರ ಮಾತನ್ನೂ ಕೇಳದೆ ಬೇಜವಾಬ್ದಾರಿಯಿಂದ ಬದುಕಬಾರದು. ಯುವಕರು ಹಣವನ್ನು ಉಳಿಸಿ ಶಕ್ತಿಯನ್ನು ಬೆಳೆಸಬೇಕು. ಯುವಕರು ಬೇರೆಯವರ ಹಂಗಿನಲ್ಲಿ ಬದುಕಬಾರದು. ಯಾರು ದುಡಿದು ಸಂಪಾದಿಸಿದ ದುಡ್ಡಿನಲ್ಲಿ ಬದುಕಬಾರದು. ಸ್ವಂತವಾಗಿ ಕಷ್ಟಪಟ್ಟು ದುಡಿದು ಹಣ ಸಂಪಾದಿಸಿ ಶ್ರೀಮಂತನಾಗಬೇಕು. ಶ್ರೀಮಂತನ ನೆರಳಿನಲ್ಲಿ ಬದುಕುವವರೆಲ್ಲರೂ ಶ್ರೀಮಂತರಲ್ಲ.
ಯುವಕರು ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕು, ಆದರ್ಶ ವ್ಯಕ್ತಿಗಳಾಗಬೇಕು. ಇದುವರೆಗೂ ತ್ಯಜಿಸಿದ ಸಾಧನೆಗಳನ್ನು ಸಾಧ್ಯವಾಗಿಸಲು ಇರುವುದು ಒಂದೇ ಮಾರ್ಗ, ಅದೇ ಆಧ್ಯಾತ್ಮಿಕ ವಿಜ್ಞಾನ. ಯುವಜನರು ಕಾನೂನುಗಳನ್ನು ಮುರಿಯಬಾರದು. ಯುವಜನರು ತಮಗೆ ಬೇಕಾದ ರೀತಿಯಲ್ಲಿ ಕಾನೂನುಗಳನ್ನು ಬದಲಾಯಿಸಬಾರದು. ಹಿರಿಯರು ನಮ್ಮ ಪೂರ್ವಜರು ಹೇಳಿದ ರೀತಿಯಲ್ಲೇ ಜೀವಿಸಬೇಕು, ಅವರು ಹೇಳಿದುದನ್ನು ಪಾಲನೆ ಮಾಡಬೇಕು. 100 ವರ್ಷದ ಜೀವನವನ್ನು ಹರುಷವನ್ನಾಗಿ ಮಾಡಿಕೊಳ್ಳಬೇಕು. ನಿನ್ನ ಮುಂದಿನ 100 ವರ್ಷದ ಜೀವನದ ಚಿತ್ರ ನಿನ್ನ ಕಣ್ಣ ಮುಂದೆ ಇರಬೇಕು, ಅದನ್ನು ಗಮನದಲ್ಲಿಟ್ಟುಕೊಂಡು ಜೀವನ ನಡೆಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ನಾವು ಆಧ್ಯಾತ್ಮಿಕ ತರಬೇತಿಯನ್ನು ನೀಡುತ್ತೇವೆ. ಎಲ್ಲರೂ ಬನ್ನಿರಿ. ರೋಗಮುಕ್ತ ಸಮಾಜವನ್ನು ಕಟ್ಟೋಣ. ನಿಮ್ಮೆಲ್ಲರ ಶ್ರೇಯೋಭಿಲಾಷಿ ವಿಶ್ವಗುರು ಸ್ವಾಮಿ ಎಸ್. ಆರ್.